ಬರ್ರಿ ಇವತ್ತು 3ನೇ ವಾರದ್ದು ವರಮಹಾಲಕ್ಷ್ಮಿ ಹಬ್ಬದ ನೈವೇದ್ಯ ಏನೇನಿತ್ತು ಅಂತ ನೋಡ್ಕೊಂಬರೋಣ ಅಂತ. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೇನೆ. ಮೊದಲಿಗೆ ನಾನಿಲ್ಲಿ ಕರ್ಗಡಬು ತೋರ್ಸಕತ್ತೀನಿ ರೀ. ಭಾಳ ಕ್ವಿಕ್ಕಾಗಿ ಭಾಳ ಲಘುನ ಆಗ್ತೈತಿ. ಇದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ನಾನಿಲ್ಲಿ ಮೈದಾ ಹಿಟ್ಟು, ಚಿರೋಟಿ ರವೆ, ಕಡಲೆಬೇಳೆ, ಬೆಲ್ಲ ಮತ್ತು ಏಲಕ್ಕಿ, 2 ಲವಂಗ, ಒಂದು ಸ್ವಲ್ಪ ಉಪ್ಪು ತೊಗೊಂಡೀನಿ ರೀ. ಈಗ ಫಸ್ಟಿಗೆ ಬ್ಯಾಳಿ ಇಟ್ಕೊಳ್ಳೋಣಂತ ಹೂರ್ಣಕ್ಕೆ ರೆಡಿ ಮಾಡ್ಕೋಬೇಕಾಗ್ತೈತಿ. ಹೂರ್ಣಕ್ಕೆ ನಾ ಇಲ್ಲಿ ಏನು ತೊಗೊಂಡೀನಿ, 1/4 ಕೊರ್ದು ಬಟ್ಲದಷ್ಟು ನಾ ಇಲ್ಲಿ ಕಡಲೆಬೇಳೆ ತೊಗೊಂಡೀನಿ. ಕಡಲೆಬೇಳೆ ಚಂದಂಗೆ ನೀಟಾಗಿ ಒಂದು 2-3 ಸಲ ನೀಟಾಗಿ ತೊಳ್ಕೊರಿ. ತೊಳ್ಕೊಂಡು ಸ್ವಚ್ಛ ಮಾಡ್ಕೊಂಡು ಈಗ ಹೂರ್ಣಕ್ಕೆ ನಾವು ಬೇಳೆ ಇಟ್ಕೊಂಬರ್ಬೇಕು, ಕುಕ್ಕರ್ಗೆ ಇಡಬೇಕಾಗ್ತೈತಿ. ಈಗ ನೋಡಿರಿ ತೊಳ್ಕೊಂಬಂದೀನಿ. ಇದಕ್ಕೆ ನೀರು ನೋಡಿಕೊಂಡು ನೀವು ಇದಕ್ಕೆ 2ರಷ್ಟು ನೀರು ಹಾಕ್ಕೋಬೇಕಾಗ್ತೈತಿ. ನಾನು ಇಲ್ಲಿ 2 ಲವಂಗ ಹಾಕ್ಕೊಳಕತ್ತೀನಿ, ಒಂದು 4 ಏಲಕ್ಕಿ ಹಾಕ್ಕೊಳಕತ್ತೀನಿ. ಬೇಳೆ ಒಳಗೆ ಹಾಕ್ತೀನಿ. ಸೊ ಹಾಗಾಗಿ ಚಂದಂಗೆ ಕುದ್ದು ಬರ್ತಾವೆ, ಲಘುನ ಸಣ್ಣ ಆಗ್ತದೆ ಬೇಳೆ ಜೋಡಿ. ಮತ್ತು ಇದಕ್ಕೆ 2 ಗ್ಲಾಸ್ ಅಷ್ಟು ನಾನು ನೀರು ನೋಡ್ಕೋಬೋದು ನೀವು. ಇಷ್ಟು ಕೈ ಅಳತೆಯಲ್ಲಿ ನಾನು ಬೇಳೆ ಇಡ್ತೀನಿ. ಈಗ ಇದು ಕುಕ್ಕರ್ಗೆ ಇಟ್ಕೊಂಬಂದ್ಬಿಡೋಣಂತ. ಕುಕ್ಕರ್ಗೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡೀನಿ, ಕುಕ್ಕರ್ ಇಟ್ಟೀನಿ. ಕುಕ್ಕರ್ದಾಗ ಒಂದು ಭಾಳ ವಿಸಿಲ್ ಹೊಡ್ಸಕ್ಕೆ ಹೋಗ್ಬೇಡ್ರಿ, ಭಾಳ ಬ್ಯಾಳೆ ಇದಾಗಬಾರ್ದು. ಸೊ ಹಾಗಾಗಿ ನೋಡ್ಕೊಂಡು ನೀವು ಬ್ಯಾಳೆ ಇಟ್ಕೋಬೇಕು. ಇದು ನೋಡಿರಿ ಬ್ಯಾಳೆ 3 ವಿಸಿಲ್ ಹೊಡ್ಸ್ಕೊಂಬಂದೀನಿ. ಹಿಂಗೆ ಆಗೈತೆ ಬ್ಯಾಳೆ ಚೆಂದಂಗೆ ಕುದ್ದು ಬಂದೈತಿ. ಇದೇನು ಮಾಡಬೇಕು, ಕಟ್ಟೆ ಏನಿರ್ತದಲ್ಲ ಬ್ಯಾಳೆ ಕಟ್ಟಿನ ರಸ ಪೂರ್ತಿ ಏನು ಮಾಡ್ಬೇಕು ನಾವು, ಸ್ವಲ್ಪ ನೀರು ಉಳಿಸ್ಬಾರ್ದು. ಎಲ್ಲ ಕ್ಲೀನಾಗಿ ಬಸ್ತು ಬ್ಯಾಳೆ ಒಳಗಿಂದ ಕಟ್ಟೆ ಏನೈತಲ್ಲ ಅದನ್ನು ತೆಗೆದು ನೀವು ಸಾಂಬಾರ್ಗೆ ಯೂಸ್ ಮಾಡ್ಬೋದು, ಕಟ್ಟಿನ ಸಾರು ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು ಬ್ಯಾಳಿದು. ಇಲ್ಲ ನಾರ್ಮಲ್ ಸಾರು ಮಾಡ್ಕೊಳ್ಳೋಕ್ಕೂ ನೀವು ಸಾರೊಳಗೆ ಹಾಕೋಬೋದು ಕಟ್ಟ. ಈಗ ಇದನ್ನು ಸಣ್ಗೆ ಒಳಗೆ ನೀಟಾಗಿ ಸೋಸ್ಕೊಂಡು ಎಲ್ಲ ನೋಡಿ ಹಿಂಗೆ ಒಂದು ತೋರಿಸ್ತೀನಿ. ಈ ಪರಿ ಹಿಂಗೆ ಕೈಲೇ ಸ್ಮ್ಯಾಶ್ ಇದು ಮಾಡಿದ್ರೆ ಕ್ಲೀನಾಗಿ ಹೊಡಿಬೇಕ್ರಿ ಬ್ಯಾಳೆ. ಇಷ್ಟು ಕುದ್ರೆ ಇದು ಆಗೈತೆ ಅಂತ, ತೀರಾ ಹಣ್ಣಾಗಬಾರ್ದು ಕುಕ್ಕರ್ದಾಗ. ಅದಕ್ಕೆ 3 ವಿಸಿಲ್ಗೆ ಬಂದ್ ಮಾಡಿರಿ ಅಂತ ಹೇಳಿದೆ. ಈಗ ಅದೇ ಪಾತ್ರೆಗೆ ನಾನು ಏನು ಮಾಡ್ಕೊತಾ ಇದ್ದೀನಿ, ಬೇಳೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣಂತ. ಇನ್ನೊಂದು ಸ್ವಲ್ಪ ನಾನು 1 ಕೊರ್ದು ಬಟ್ಲದಷ್ಟು ಬೆಲ್ಲ ತೊಗೊಂಡಿನಿ, ಆರ್ಗ್ಯಾನಿಕ್ ಪೌಡ್ರ್ ಬೆಲ್ಲ ಆಯ್ತಿದ್ದು. ಒಮ್ಮೆ ಪೂರ್ತಿ ಬೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಟ್ರಿ. ಅರ್ಧ ಬೆಲ್ಲ ಹಾಕ್ಕೊಂಡಿನಿ, ಈಗ ಫುಲ್ ಬೆಲ್ಲ ಹಾಕ್ಕೊಂಡಿಲ್ಲ, ಅರ್ಧ ಹಾಕ್ಕೊಂಡು ಚೆಂದಂಗೆ ಒಂದು ಕುದಿ ಬರಲಿ ನೀಟಾಗಿ ಕಲಿಸ್ಕೊಂಡು ಒಂದು ಕುದಿ ಬರೋಷ್ಟು ಕೈ ಆಡಿಸ್ಕೊತಾ ಇರ್ರಿ. ತಳ ಬಿಡಬೇಡ್ರಿ, ಯಾಕಂದ್ರೆ ಹೊತ್ತದ ಚಾನ್ಸಸ್ ಇರ್ತದೆ. ಒಂದು ಕಡ್ಗೋಳೆಲ್ಲ ಸ್ವಲ್ಪ ನೀಟಾಗಿ ಇದು ಮಾಡ್ಕೊಂಡ್ರೆ ಬ್ಯಾಳೆ ಚೆಂದಂಗೆ ಲಘುನ ಬೇಯ್ತೈತಿ. ನೋಡ್ರಿ ಇದು ಈ ಪರಿ ಆಗೈತಿ. ಮತ್ತು ಇದು ಉದುರಾಗೈತಿ, ಈಗ ಗಟ್ಟಿ ಆಗೈತಿ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಿಡಿಸ್ತೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಉಳಿದೇನು ಅರ್ಧ ಬೆಲ್ಲ ಇತ್ತಲ್ಲ ಆ ಬೆಲ್ಲ ಪೂರ್ತಿ ಹಾಕ್ಕೊಂಡು ಮತ್ತೆ ತಿರ್ಗಿ 1-2 ನಿಮಿಷ ಮತ್ತೆ ಕುದಿಸೋಣಂತ. ನಾನು ನಿಮ್ಗೆ ತೋರಿಸ್ತೀನಿ ಈಗ ಎಷ್ಟು ಚಂದ ನೋಡಿರಿ ಬೇಳೆ ಎಷ್ಟು ಮೆತ್ತಗೆ ಇದು ಹಿಂಗೆ ಕಾಣಕತ್ತೈತಿ. ಆರಿನ ತೋರಿಸ್ತೀನಿ, ಗಟ್ಟಿಯಾಗಿರ್ತೈತಿ ಇದು. ಕಡ್ಗೋಳೆಲ್ಲ ಒಂದು ಸ್ವಲ್ಪ ಕಟ್ಟಿರಿ ಅಲ್ಲೇ, ಅಂದರೆ ಲಘುನೇ ಸ್ಮ್ಯಾಶ್ ಆಗ್ತೈತೆ ಬ್ಯಾಳೆ. ನೋಡಿರಿ ಈ ಪರಿ ಆಗೈತಿ. ಈಗ ಇದನ್ನು ಆರಾಕ್ ಬಿಟ್ಟು ಬಿಡೋಣಂತ. ಆರಿಂದ ನಾವು ಇದನ್ನು ಮಿಕ್ಸರ್ಗೆ ಹಾಕೊಂಬರ್ಬೇಕಾಗ್ತೈತಿ. ಈಗ ಇದು ನೋಡಿರಿ ಆರೈತಿ, ಎಷ್ಟು ಗಟ್ಟಿ ಆಗೈತೆ ನೋಡಿರಿ. ಈಗ ಏನು ಮಾಡೋದು, ಇದನ್ನು ನುಣ್ಣಗೆ ಏನು ಮಾಡಬೇಕು, ಗಿರ್ರ ಅಂತೇಳಿ ಮಿಕ್ಸರ್ದಾಗ ಈ ಪರಿ ನುಣ್ಣಗೆ ನಾನು ರುಬ್ಕೊಂಡು ತೊಗೊಂಬಂದೀನಿ ರೀ. ಈಗ ಮತ್ತೀಗ ಹೂರ್ಣ ಇದು ಈ ಪರಿ ಹೂರ್ಣ ಮೆತ್ತಗಾಗೈತಿ. ಈಗ ಏನು ಮಾಡೋಣ, ಕಣಕ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಕೊರ್ದು ಬಟ್ಲದಷ್ಟು ನಾ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ, ಒಂದು ಅರ್ಧ ಕೊರ್ದು ಬಟ್ಲದಷ್ಟು ನಾ ಇಲ್ಲಿ ಚಿರೋಟಿ ರವೆ ಹಾಕೊಳಕತ್ತೀನಿ. ಚೂರು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದು ಏನು ಮಾಡಬೇಕು, ಗಟ್ಟಿಗೆ ಕಲಿಸ್ಕೋಬೇಕು. ನೀವು ಹೋಳಿಗೆಗೆ ಅದು ಮಾಡ್ತಿರಲ್ಲ ಅಷ್ಟು ತೆಳ್ಳಗೆ ಹೂರ್ಣ ಇದು ಕಣಕ ಬರಬಾರ್ದು, ಸ್ವಲ್ಪ ಗಟ್ಟಿನ ಕಣಕ ಇದನ್ನು ಕಲಿಸ್ಕೋಬೇಕಾಗ್ತೈತಿ. ನಾನು ತೋರಿಸ್ತೀನಂತೆ ಎಷ್ಟು ಈ ಪರಿ ಗಟ್ಟಿ ಆಗ್ಬೇಕಿದು. ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಸವರಿ ಏನು ಮಾಡಬೇಕು, ನೀಟಾಗಿ ನಾದಿ ನೀವು ಇದನ್ನು ಮುಚ್ಚಿ ಒಂದು 15-20 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣಂತ್ರಿ. ಇಟ್ಟು ಈಗ ನೆಕ್ಸ್ಟು ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊಡ್ದು ಒಂದು 15 ನಿಮಿಷ ಅದನ್ನು ಏನಿಲ್ಲ, 15 ನಿಮಿಷ ಆದರೆ ಸಾಕು, ಭಾಳೇನು ಬೇಡ. 15 ನಿಮಿಷ ಅನ್ನೋದ್ರೊಳಗೆ ಅದು ರವೆ ಅದು ಹಾಕಿರ್ತೀರಲ್ಲ ನೀಟಾಗಿ ನೆಂದು ಬರ್ತೈತೆ ರೀ ಅದು. ಸೊ ಹಾಗಾಗಿ ಈಗ ಮುಚ್ಚಿ ತೆಗೆದಿಟ್ಬಿಡೋಣಂತ. 15 ನಿಮಿಷ ಆದಮೇಲೆ ಎಲೆ ಲಟ್ಟಿಸ್ಕೊಳ್ಳೋಣಂತ ನಾವು ಕಡುಬಿಗೆ. ನೋಡಿರಿ ಈಗ ತೋರ್ಸಕತ್ತೀನಿ, ಹಿಂಗೆ ಸಣ್ಣ ಉಳ್ಳಿ ಮಾಡ್ಕೊಂಡಿನಿ. 15 ನಿಮಿಷ ಆದಮೇಲೆ ಈಗಿದ ಎಲೆ ಲಟ್ಟಿಸ್ಕೊಳಕತ್ತೀನಿ. ಫುಲ್ ಲೆಂತಿ ಪ್ರೋಸೆಸ್ ತೋರ್ಸಕತ್ತಿಲ್ಲ, ಯಾಕಂದ್ರೆ ಟೈಮ್ ಭಾಳ ತೊಗೋತೈತಿ. ಸೊ ಹಾಗಾಗಿ ಬರ ತೋರ್ಸಕತ್ತೀನಿ. ನೀವು ಈ ಥರ ಎಲೆ ಲಟ್ಟಿಸ್ಕೋಬೇಕಾಗ್ತೈತಿ. ತೆಳ್ಳಗೆ ಸಣ್ಣ ಉಳ್ಳಿ ಮಾಡ್ಕೊಂಡು ನಾನು ತೋರಿಸಿದ್ನಲ್ಲ ಆ ಉಳ್ಳಿ ಮಾಡ್ಕೊಂಡು ಎಲೆ ಲಟ್ಟಿಸ್ಕೊಂಡು ನಾವೇನು ಹೂರ್ಣ ಮಾಡ್ಕೊಂಡಿದ್ವಲ್ಲ ಬ್ಯಾಳೆ ಹೂರ್ಣ, ಆ ಹೂರ್ಣನ ಏನೈತಿ ಇದನ್ನು ನೀಟಾಗಿ ಇದ್ರೊಳಗೆ ತುಂಬಬೇಕ್ರಿ. ನೋಡ್ರಿ ಕೈಯಾಗ ಭಾಳಷ್ಟು ತೊಗೊಬೇಡ್ರಿ, ಭಾಳ ತೊಗೊಂಡ್ರೆ ಒಡೆದು ಹೋಗ್ತೈತಿ ಇದು ಕರ್ಗಡಬ. ಸೊ ಹಾಗಾಗಿ ನೀವು ಅದಕ್ಕೆ ಎಷ್ಟು ಆ ಎಲೆಗೆ ಎಷ್ಟು ಹಿಡಿತೈತಿ, ಬಟ್ ತೀರಾ ತೆಳ್ಳಗೂ ಲಟ್ಟಿಸ್ಬೇಡ್ರಿ, ಎಲೆ ಹರಿತಾವು. ತೀರಾ ದಪ್ಪು ಬೇಡ, ನೋಡ್ಕೊಂಡು ನಾರ್ಮಲ್ ಇದು ಮಾಡಿರಿ. ನೀವು ಕರ್ಚಿಕಾಯಿ ಎಲ್ಲ ಹೆಂಗೆ ಮಾಡ್ತಿರಲ್ಲ ಹಂಗೆ ಲಟ್ಟಿಸ್ಕೊಂಡ್ರೆ ಸಾಕು. ಹಿಂಗೆ ಸೈಡಿಗೆ ಹಿಂಗೆ ಒತ್ಕೋತ ಬಂದ್ರೂ ಅಂದರೆ ಹೂರ್ಣ ಹೊರಗೆ ಬರೋಂಗಿಲ್ಲ. ಸೊ ಹಾಗಾಗಿ ಹಿಂಗೆ ಮಡ್ಚಿ ನೀವು ಮಾಡಿದ್ರು ನಡಿತೈತಿ. ಇಲ್ಲ ಅಂತಂದ್ರೆ ಇನ್ನೊಂದು ಏನು ಮಾಡ್ಬೋದು ಅಂದರೆ ದಂಡಿಗೆ ಪೂರ್ತಿ ಸ್ವಲ್ಪ ಹಾಲು ಹಚ್ಚಿ ಜೋರಾಗಿ ಪ್ರೆಸ್ ಮಾಡಿ ಒತ್ತಿದ್ರು ನಡಿತೈತಿ. ಹಾಗೂ ಬೇಡಪ್ಪ ಅಂತಂದರೆ ಇದು ಸೈಡಲ್ಲಿ ಇದು ಕರ್ಚಿಕಾಯಿ ಮಾಡ್ಕೊಳ್ಳೋಕ್ಕೆಲ್ಲ ಮೋಲ್ಡ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ಕೊಂಡ್ರು ಆಗ್ತೈತಿ. ಇಲ್ಲ ಹಿಂಗೆ
ಕಟರ್ ಗತೆ ಬರ್ತೈತಲ್ಲ, ಡಿಸೈನ್ ಕಟರ್ ಗತೆ ಬರ್ತೈತಲ್ಲ, ಹಂಗೆ ತೋರಿಸ್ತೀನಂತ ನಾನು ನಿಮ್ಗೆ. ನೋಡಿರಿ, ಆ ಕಟರ್ಲೆ ಹಿಂಗೆ ಕಟ್ ಮಾಡ್ಕೊಂಡ್ರು ಹಿಂಗೆ ಆಗ್ತೈತಿ. ಈ ಕಟರ್ಲೆ ಐತಿ ಇಲ್ಲಿ ಕಾಣಕತ್ತಿಲ್ಲ, ಅದು ಕಟರ್ಲೆ ಕಟ್ ಮಾಡ್ಕೊಂಡ್ರೆ ಹಿಂಗೆ ಡಿಸೈನು ಬರ್ತೈತಿ, ಚಂದ ಕಾಣ್ತಾವೆ. ಸೊ ಹಾಗಾಗಿ ಹಿಂಗೆ ಬರಾಬರ ಏನು ಮಾಡೋನು ಅಷ್ಟು ಇದನ್ನು ಪಟ ನಾನು ಅಷ್ಟು ತೋರಿಸ್ಕೊಂಡು ಕೂತ್ಕೊಂಡ್ರೆ ಭಾಳ ಟೈಮ್ ಆಗ್ತೈತಿ. ಪಟ ಅಷ್ಟು ಲಟ್ಟಿಸ್ಕೊಂಬರ್ತೀನಂತ. ಇವನ್ನ ಲಟ್ಟಿಸ್ಕೊಂಡು ಎಲ್ಲ ಹೂರಣ ತುಂಬಿಕೊಂಡು ಅಷ್ಟು ಲಟ್ಟಿಸಿದ್ರಾಗೆ ಎಣ್ಣೆ ಕಾಯ್ತೈತಿ, ಅಂದ್ರೆ ಪಟ್ನ ಆಗ್ತೈತಿ. ಲಟ್ಟಿಸ್ಕೊಂಡು ಆಮೇಲೆ ಎಣ್ಣೆ ಕೂತ್ಕೊಂಡ್ರೆ ಲೇಟ್ ಆಗ್ತೈತಿ. ಇನ್ನೂ ಅಡುಗೆ ಭಾಳ ಅದಾವೆ ನಾನು ಮಾಡುವು ನೈವೇದ್ಯಕ್ಕೆ. ಸೊ ಹಾಗಾಗಿ ಹಿಂಗೇನು ತೋರಿಸಿದ್ನಲ್ಲ, ಇದು ಎರಡನೇದು ತೋರ್ಸಕತ್ತೀನಿ ನಾನು ನಿಮ್ಗೆ. ಗೊತ್ತಾಗೈತೆ ಅಂತ ತಿಳ್ಕೊತೀನಿ, ಗೊತ್ತಾಗಿರ್ತೈತಿ. ಯಾಕಂದ್ರೆ ಕರ್ಚಿಕಾಯಿ ಹೆಂಗೆ ಮಾಡ್ತೀರಿ ಸೇಮ್ ಅದೇ ಪ್ರೊಸೆಸ್. ನಾನು ಏನು ಕಟ್ ಮಾಡಕತ್ತೀನಿ ನೋಡಿರಿ, ನಾನು ನಿಮ್ಗೆ ತೋರ್ಸಕತ್ತೀನಲ್ಲ, ಈ ಮೆಥಡ್ ಒಳಗೆ ಹಿಂಗೆ ಕಟರು ಸಿಗ್ತಾವೆ. ಕಟರ್ಲೆ ಮಾಡ್ಬೋದು, ಇಲ್ಲ ಒತ್ತಿ ಮಾಡ್ಬೋದು, ಇಲ್ಲ ಸೈಡಿಗೆ ಮಡ್ಚ್ಕೋತ ಮಾಡ್ಬೋದು. ಅದು ಒಟ್ಟು ಹೂರ್ಣ ಹೊರಗೆ ಬರಲಾದಂಗೆ ಚೆಂದಂಗೆ ನೋಡಿಕೊಂಡು ನೀಟಾಗಿ ಸ್ವಲ್ಪ ಹೂರ್ಣ ತುಂಬ್ಕೊರಿ. ಭಾಳಷ್ಟು ಒಮ್ಮೆ ತುಂಬ್ಕೊಂಡ್ರೆ ಉಬ್ಬುತ್ತಂದ್ರೆ ಎಣ್ಣೆ ಒಳಗೆ ಹೊಡಿತಂದ್ರೆ ಮತ್ತು ಅಷ್ಟು ಎಣ್ಣೆ ಹಾಳಾಗ್ತೈತಿ. ಸೊ ಹಾಗಾಗಿ ನೋಡ್ಕೊಂಡು ನೀವು ತುಂಬ್ಕೋಬೇಕಾಗ್ತೈತಿ. ಹಿಂಗೆ ನೋಡಿರಿ, ಈ ಪರಿ ಇಷ್ಟ ಭಾಳನೂ ಆಗಬಾರ್ದು, ತೀರಾ ಕಮ್ಮಿ ಆದರೂ ಹಿಟ್ಟಿಟ್ಟಾಗ್ತೈತಿ, ಅದನ್ನು ಚಲೋ ಅನ್ಸಂಗಿಲ್ಲ. ನೋಡ್ಕೊಂಡು ನೀವು ಸ್ಟಫಿಂಗ್ ನಿಮ್ಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ನೋಡ್ಕೊಂಡು ಮಾಡ್ಕೊರಿ. ಈಗ ಎಣ್ಣೆ ಕಾದೈತಿ, ಬರಾಬರ ಎಣ್ಣೆಗೆ ಹಾಕೊಂಬರೋಣಂತ ನಾನು ತೋರ್ಸಕತ್ತೀನಿ ನೋಡಿರಿ ನಿಮಗೆ. ಈ ಪರಿ ಎಣ್ಣೆ ಕಾದ ಕೂಡಲೇ ಎಣ್ಣೆಗೆ ಏನು ಮಾಡೋನು, ಒಂದು 4-5 ಒಮ್ಮೆ ಹಾಕ್ತೀನಿ ನಾನು. ಒಂದೊಂದು ಅಂದರೆ ಲೇಟ್ ಆಗ್ತೈತಿ, ಅದಕ್ಕೆ ಭಾಳಷ್ಟು ಎಣ್ಣೆ ಹಾಕ್ಕೊಂಡಿನಿ. ಒಮ್ಮೆ ತೆಗೆದು ತೋರಿಸ್ತೀನಂತ ನಿಮ್ಗೆ. ಸ್ವಲ್ಪ ಕೆಂಪಾಗಬೇಕು, ಬೆಳ್ಳಗಿದ್ದಾಗ ತೆಗಿಬೇಡ್ರಿ. ಸ್ವಲ್ಪ ಗೋಲ್ಡನ್ ಬಿಸ್ಕೆಟ್ ಕಲರ್ ಬಂದ ತಕ್ಷಣ ನೀವೇನು ಮಾಡಬೇಕು, ಒಂದು ತೆಗಿಬೇಕಾಗ್ತೈತಿ. ನೋಡಿರಿ, ಈ ಪರಿ ಆಗ್ಯಾವು, ಎಷ್ಟು ಚಂದ ಕಾಣಕತ್ತಾವು, ಗುಂಡು ಡುಮ್ ಆಗ್ಯಾವು, ಚೆಂದ ಆಗ್ಯಾವು. ಈಗ ನೆಕ್ಸ್ಟ್ 10 ಸೆಕೆಂಡ್ ಉಬ್ಬಿ ಹಾಕೊಳಕತ್ತೀನಿ. ಒಂದು 10-15 ಮಾಡೀನಿ ಅಷ್ಟೇ, ನಾವೇನು ಭಾಳೇನು ಮಾಡಿಲ್ಲ. ನೋಡ್ಬೋದು ನೀವು. ಇದನ್ನು ಅಷ್ಟು ಹತ್ತು ಸೈಡಿಗೆ ಚಪಾತಿನೂ ರೆಡಿ ಆಗಕತ್ತಾವು, ಮತ್ತು ಟೈಮ್ ಭಾಳ ಆಗೈತಿ. ಈಗ ನೋಡಿರಿ, ಅಷ್ಟು ನಂದು ಕರಗಡ ಬೆಲ್ಲ ರೆಡಿ ಅದಾವು. ನೆಕ್ಸ್ಟ್ ನಾವು ಇಲ್ಲಿ ಮಾಡೋನು ಬೆಲ್ಲದನ್ನ ಮಾಡೋನು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಲ್ಲದನ್ನ ಅಂತ ಮಾಡ್ತಾರೋ. ಭಾಳ ಅಂದ್ರೆ ಭಾಳ ಪ್ರಿಯ ಲಕ್ಷ್ಮೀದಿಗೆ ಇದು ಪ್ರಸಾದ ನೈವೇದ್ಯ. ಸೊ ಹಾಗಾಗಿ ಬೆಲ್ಲ ತೊಗೊಂಡಿನಿ, ಅಕ್ಕಿ ತೊಗೊಂಡಿನಿ, ಗೋಡಂಬಿ, ಬಾದಾಮು, ದ್ರಾಕ್ಷಿ, ಹಾಲು ತೊಗೊಂಡಿನಿ ರೀ, ಮತ್ತು ಏಲಕ್ಕಿ ತೊಗೊಂಡಿನಿ. ಒಂದು ಚಿಟಿಕೆ ಉಪ್ಪು ತೊಗೊಂಡಿನಿ. ಇದಕ್ಕೇನು ಮಾಡಬೇಕಪ್ಪ ಅಂತಂದರೆ, ಅಕ್ಕಿನ ಚೆಂದಂಗೆ ತೊಳ್ಕೊಂಡು ನಾನು ಇದನ್ನು ನೀಟಾಗಿ 1-2-3 ಸಲ ನೀಟಾಗಿ ತೊಳ್ಕೊಂಡು ಬರಬೇಕಾಗ್ತೈತಿ. ಸ್ವಚ್ಛಂಗೆ ತೊಳ್ಕೊರಿ. ತೊಳ್ಕೊಂಡು ನಾನು ಇದಕ್ಕೆ ಯೂಶ್ವಲಿ ನೀರು ಹಾಕಿ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ ಅದನ್ನ. ನೀವು ಹಾಲಾಗ ನೀರು ಸೇರ್ಸಕ್ಕೆ ಹೋಗ್ಬೇಡ್ರಿ. ಅದು ನೋಡ್ಕೊರಿ ಈಕ್ವಲೆಂಟ್. ಒಂದು ಅಕ್ಕಿಗೆ ಒಂದು ನೀರಷ್ಟು ಹಾಕ್ಕೊಂಡು, ನಾನು ಇಲ್ಲಿ ಒಂದು ಅಕ್ಕಿಗೆ 2 ನೀರು ಹಾಕ್ಕೊಂಡಿನಿ. ಯಾಕಂದ್ರೆ ನಮಗೆ ಭಾಳ ತೆಳ್ಳಗೆ ಬೇಕಾಗ್ತೈತಿ ಇದು. ಹಂಗೆ 1-2 ಏಲಕ್ಕಿ ಹಾಕ್ಕೊಂಡಿನಿ. ಇದಕ್ಕೆ ಏಲಕ್ಕಿ ಹಾಕೊಂಡು ಕುಕ್ಕರ್ಗೆ ಇಡಬೇಕಾಗ್ತೈತಿ. ಕುಕ್ಕರ್ಗೆ ಇಟ್ಟು ನಾರ್ಮಲ್ 3 ವಿಷಲ್ ಹೊಡ್ಸ್ಕೊಂಬರ್ರಿ. ನಾರ್ಮಲ್ ನೋಡಿರಿ, ಈಗ ಈ ಪರಿ ಹಿಂಗೆ ಹಿಟ್ಟು 3 ವಿಷಲ್ ಹೊಡಿಬೇಕಿದು. ಎಷ್ಟು ಮೆತ್ತಗಾಗ್ತೈತಿ ಅಷ್ಟು ಭಾಳ ಚಲೋ. ಮೆತ್ತಗಾಗಬೇಕು, ತೆಳ್ಳಗಾಗಬೇಕು ಅಂತ ನೋಡಿರಿ. ಈಗ ಇದಿಷ್ಟು ಮೆತ್ತಗಾಗೈತಿ. ಇಷ್ಟು ಮೆತ್ತಗಾದ್ಕೊಳ್ಳಿ ಒಂದು ಕಡ್ಗೊಳಿಲ್ಲ ಚೆನ್ನಾಗ. ಇದನ್ನು ನೀಟಾಗಿ ಅನ್ನ ಮೆತ್ತಗಾಗುತ್ತಾನೆ ಏನು ಮಾಡಿರಿ ಕಟ್ಕೋರಿ. ಇಲ್ಲಾಂದ್ರೆ ಸ್ವಲ್ಪ ಬಿಸಿ ಹಾಲು ಸೇರಿಸ್ಕೋಬೋದು. ಬೆಲ್ಲ ಹಾಕಿದ್ಮೇಲೆ ತೀರಾ ತೆಳ್ಳಗಾಗ್ತೈತಿ. ಸೊ ಹಾಗಾಗಿ ನಾನು ಇಲ್ಲಿ ಒಂದು 3/4 ಕೊರ್ದು ಬಟ್ಲದಷ್ಟು ಬೆಲ್ಲ ತೊಗೊಂಡಿನಿ ರೀ. ಬೆಲ್ಲ ತೊಗೊಂಡು ನೀಟಾಗಿ ಸ್ವಲ್ಪ ಭಾಳ ಸಣ್ಣ ಉರಿಲೆ ಇಟ್ಟು ಏನು ಮಾಡಬೇಕು, ನೀವು ಚೆಂದಂಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ಎಷ್ಟು ಆಗ್ತೈತೋ ಅಷ್ಟು ಮಿಕ್ಸ್ ಮಾಡಿರಿ, ಕೈ ಬಿಡಬೇಡ್ರಿ, ಹೊತ್ತಕ್ಕೆ ಚಾನ್ಸಸ್ ಭಾಳ ಇರ್ತೈತಿ. ಸೊ ಹಾಗಾಗಿ ಇದನ್ನು ನೀಟಾಗಿ ಕಲಿಸ್ಕೊರಿ. ಸಕ್ರೆಲೂ ಮಾಡ್ತಾರೆ, ಚಂದ ಅನ್ಸಂಗಿಲ್ಲ. ಬೆಲ್ಲ ಹಾಕಿ ಮಾಡಿದ್ರೆ ಶ್ರೇಷ್ಠ ಅಂತಾರೆ. ಸೊ ಹಾಗಾಗಿ ನಾನು ಇದಕ್ಕೆ ಬೆಲ್ಲ ಹಾಕ್ಕೊಂಡಿನಿ. ಏಲಕ್ಕಿ ಆಲ್ರೆಡಿ ನಾನು ಅಂದಾಗ ಹಾಕಿದ್ದೆ. ನೋಡಿರಿ, ಗಟ್ಟಿ ಅನ್ಸಕತ್ತೈತಿ. ನಾನು ಮೇಲೆ ಹಾಲು ಹಾಕೊಳಕತ್ತೀನಿ, ಒಂದು ಅರ್ಧ ಕೊರ್ದ ಬಟ್ಲದಷ್ಟು. ನೋಡ್ಕೊರಿ, ತೆಳ್ಳಗಾಗಬೇಕಷ್ಟ ನೋಡ್ಕೊಂಡು ನೀವು ಬೆಲ್ಲ ಹಾಲು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೋಬೇಕಾಗ್ತೈತಿ. ಮತ್ತು ಇದಕ್ಕೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀನಿ ಸದ್ಯ. ಈಗ ಏನು ಮಾಡಬೇಕು, ಒಂದು 10-15 ದ್ರಾಕ್ಷಿ ತೊಗೊಂಡಿನಿ ರೀ. ದ್ರಾಕ್ಷಿ ತೊಗೊಂಡಿನಿ. ಗೋಡಂಬಿ ಅಂದರೆ ಫುಲ್ ಹಾಕಿಲ್ಲ, ಕಟ್ ಮಾಡಿ ಹಾಕ್ರಿ, ದೊಡ್ಡ ಆಗ್ತಾವೆ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಒಂದು 8-10 ಗೋಡಂಬಿ ಹಾಕ್ಕೊಂಡಿನಿ. ಡ್ರೈ ಫ್ರೂಟ್ಸ್ ಎಷ್ಟು ಇರ್ತಾವೆ ಅಷ್ಟು ಭಾಳ ಚಲೋ ಅನಿಸ್ತದೆ ಬಾಯಾಗ ಅನ್ನದ ಜೋಡಿ. ಮತ್ತು ಇಲ್ಲಿ ಗೋಡಂಬಿ ಹಾಕೊಳಕತ್ತೀನಿ. ಬಾದಾಮ ಆಯಿತು, ದ್ರಾಕ್ಷಿ ಆಯಿತು, ಗೋಡಂಬಿ ಹಾಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ತುಪ್ಪ ಹಾಕೊಳ್ಳೋ ನಂತರ ತುಪ್ಪ ಹಾಕ್ಕೊಂಡು ಚೆಂದಂಗೆ ಒಂದು 2-3 ನಿಮಿಷ ಅಷ್ಟೇ, ಭಾಳ ಏನು ಬೇಡ. ಚೆನ್ನಾಗಿ ಕುದ್ದೈತೆ ಅನ್ನ ಆಲ್ರೆಡಿ. ಬೆಲ್ಲನೂ ಚೆಂದಂಗೆ ಕರ್ಗೈತಿ. ಈಗ ಏನು ಮಾಡೋನು, ನೀಟಾಗಿ ಒಂದು 2 ಸೆಕೆಂಡ್ ಅಷ್ಟೇ ಇದನ್ನು ಕಲಿಸ್ಕೊಂಡ್ರೆ, ಈಗ ನೋಡಿರಿ ಇದು ರೆಡಿ ಆಗೈತಿ. ಅನ್ನ ಕಂಪ್ಲೀಟಾಗಿ ಮುಗೀತು. ಈಗ ಇದು ಬೆಲ್ಲದನ್ನ ಮುಗೀತು. ನೆಕ್ಸ್ಟ್ ಪುಳಿಯೋಗರೆಗೆ ಹೋಗೋಣಂತ. ನಾನು ಇಲ್ಲಿ ಪುಳಿಯೋಗರೆಗೆ 1 ವಾಟಕದಷ್ಟು, ಒಂದು ಉದ್ದೊಂದು ವಾಟಕಲ್ಲಿ 1 ವಾಟಕದಷ್ಟು ನಾನು ಇಲ್ಲಿ ಅನ್ನಕ್ಕೆ ಇಟ್ಕೊಳಕತ್ತೀನಿ. 1:2 ನೀರು ಹಾಕ್ಕೊಂಡು ಅನ್ನ ಇಟ್ಕೋರಿ. ಅನ್ನ ಇಟ್ಕೊಂಡು ಅನ್ನ ಆಗ್ಬರೋರಾಗ ನಾವು ಇಲ್ಲಿ ಒಗ್ಗರಣೆ ತೊಗೊಂಡ್ಬಿಡೋದಂತ ಪಟ್ ಅಂತ ಅಷ್ಟಲ್ಲ. ಅನ್ನ ಆಗೋರಾಗ ನಾವಿಲ್ಲಿ ಒಗ್ಗರಣೆ ತೊಗೊಂಬಿಡಂತ. ಒಗ್ಗರಣೆಗೆ ನಾನು ಇಲ್ಲಿ ಸಾಸಿವೆ ಹಾಕ್ಕೊಂಡಿನಿ, ಜೀರಿಗೆ ಹಾಕೊಳಕತ್ತೀನಿ ರೀ. ನೆಕ್ಸ್ಟ್ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣಂತ. ಈ ಪುಳಿಯೋಗರೆ ಸ್ಪೆಷಲ್ ಏನಂತಂದರೆ, ನಾನು ಮತ್ತು ಇಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ. ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ಕಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಗೋಡಂಬಿ ಹಾಕೊಳ್ಳೋಣಂತ. ಗೋಡಂಬಿ ಹಾಕ್ಕೊಂಡ್ರೆ ಭಾಳ ಚೆಂದ ಅನಿಸುತ್ತೆ ಪುಳಿಯೋಗರೆ. ಸೊ ಹಾಗಾಗಿ ನಾನು ಇಲ್ಲಿ ಗೋಡಂಬಿ ಹಾಕ್ಕೊಳಕತ್ತೀನಿ. ಇವೆಲ್ಲ ನೀಟಾಗಿ ಚೆಂದಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಇಲ್ಲಿ ಮೇಯ್ನ್ ಏನಂದರೆ, ನಾನು ಇಲ್ಲಿ ಶೇಂಗಾ ಯೂಸ್ ಮಾಡೋಕತ್ತಿಲ್ಲ. ನಾನು ಇಲ್ಲಿ
ಕಡ್ಲಿಕಾಳು ಯೂಸ್ ಮಾಡಕತ್ತೀನಿ, ಗರಿ ಕಡ್ಲಿಕಾಳು ಎದಕ್ಕೆ ಹಾಕೋತೀನಿ, ನಾನು ಮೇಲ್ಕೋಟೆ ಪುಳಿಯೋಗರೆ ಮಾಡಕತ್ತೀನಿ. ಸೊ ಹಂಗೆ ಲಾಸ್ಟ್ ಟೈಮ್ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರ್ಸೋಕ್ಕಾಗಿರಲಿಲ್ಲ. ಹಿಂಗೆ ಮಾಡ್ತಾರೆ ಸೇಮು. ಇದು ಗೊಜ್ಜುನು ನಾನು ನಿಮಗೆ ನಂದು ಡಿಸ್ಕ್ರಿಪ್ಷನ್ ಒಳಗೆ ನಂದು ಲಿಂಕ್ ಇರ್ತೈತಿ, ನಂದು ಯೂಟ್ಯೂಬ್ ಚಾನಲ್ ಲಿಂಕ್ ಇರ್ತೈತಿ. ಅದ್ರೊಳಗೆ ಹೋದ್ರೆ ನೀವು ಮೇಲ್ಕೋಟೆ ಪುಳಿಯೋಗರೆ ನೋಡ್ಬೋದು. ಅದ್ರದ್ದು ಗೊಜ್ಜು ರೆಸಿಪಿ ಅದ್ರೊಳಗೆ ಐತ್ರಿ. ಅದೇನು ಮಾಡಬೇಕು, ಅದು ಹುಳಿ ಬೆಲ್ಲದ್ದು ಗೊಜ್ಜು ಐತಿ, ಅದನ್ನು ಕಲಿಸ್ಕೊಂಡು ಅನ್ನ ಹಾಕೊಳಕತ್ತೀನಿ. ನಾನೀಗ ಅನ್ನ ರೆಡಿ ಇತ್ತು, ಅನ್ನ ಕಲಿಸ್ಕೊಳ್ಳೋಣಂತ ಕಡ್ಲಿಕಾಳು ಹಾಕಿ ಮೇಲ್ಕೋಟೆ ಒಳಗಡೆ ಪುಳಿಯೋಗರೆ ಮಾಡ್ತಾರೆ. ಒಟ್ಟು ಶೇಂಗಾ ಉಪಯೋಗಿಸಂಗಿಲ್ಲ. ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ, ಭಾಳ ಚಂದ ಆಗ್ತೈತಿ. ನೀವು ಅಲ್ಲಿ ನೋಡ್ಕೋಬೋದು, ನಂದು ರೆಸಿಪಿ ಅದ್ರೊಳಗೆ ಐತಿ. ಇಲ್ಲಿ ಅಷ್ಟೆಲ್ಲ ಲೆಂತಿ ತೋರ್ಸೋಕ್ಕಾಗಲ್ಲ, ಭಾಳ ಲೇಟ್ ಆಗ್ತೈತಿ. ಸೊ ಹಾಗಾಗಿ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಪುಳಿಯೋಗರೆ ನೋಡ್ರಿ ಎಷ್ಟು ಪಟ್ ಅಂತ ಟಕ್ ಅಂತ ಮುಗಿತಿಲ್ರಿ. ಭಾಳ ಅಂದ್ರೆ ಭಾಳ ಲಘು ಆಗ್ತೈತಿ, ಭಾಳ ಚಂದನ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಬೀನ್ಸ್ ಪಲ್ಯಗೆ ಹೋಗೋಣಂತ. ನಾ ಇಲ್ಲಿ ಬೀನ್ಸ್ ಪಲ್ಯಗೆ ಬೀನ್ಸ್ನ ಚೆಂದಾಗಿ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿನಿ ರೀ. ಇದು ನೀಟಾಗಿ ಸಣ್ಣ ಸಣ್ಣ ನೋಡ್ಕೊರಿ, ನಿಮ್ಗೆ ಎಷ್ಟು ದೊಡ್ಡ ಬೇಕಾಗ್ತವೆ ಅಷ್ಟು ಕಟ್ ಮಾಡಿ ಇಟ್ಕೊರಿ. ಕಟ್ ಮಾಡಿ ಇಟ್ಕೊಂಡು ಒಂದು 2 ಚಮಚದಷ್ಟು ನಾ ಇಲ್ಲಿ ಕಡಲೆಬೇಳೆ ಯೂಸ್ ಮಾಡ್ಕೊಳಕತ್ತೀನಿ. ಕಡಲೆಬೇಳೆ ತೊಳ್ಕೊಂಬಂದೀನಿ. ತೊಳ್ಕೊಂಡು ಬಂದು ಮೇಲೆ ಬೀನ್ಸ್ ಮೇಲೆ ಕಡಲೆಬೇಳೆ ಹಾಕೊಳ್ಳೋಣಂತ ಹಾಕ್ಕೊಂಡು ಒಂದು ಇದು ಇಟ್ಕೊರಿ. ಒಟ್ಟು ನೀರು ಸೇರಿಸ್ಬೇಡ್ರಿ, ಉಗ್ದಾಗ ಬೇಯಲಿ. ಬೀನ್ಸ್ ಆಯ್ತು, ಕಡಲೆಬೇಳೆ ಆಯ್ತು, ಒಟ್ಟು ನೀರು ಸೇರಿಸ್ಲಾರ್ದನೆ ಇದನ್ನು ನೀವು ಕುಕ್ಕರ್ದಾಗಿಟ್ಟು 3 ಇಂದ 4 ವಿಜಿಲ್ ಹೊಡೆದ್ರೆ ತಾನ ಕಡಲೆಬೇಳೆ ಸತೆ ಬೇಯ್ತೈತಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀರೇನು ಹಾಕೋದೇನು ಬೇಕಾಗಿಲ್ಲ ರೀ. ನೀರು ಹಾಕ್ಲಾರ್ದೇ ನೀವು ಇದನ್ನು ಕುದಿಸಿ ತರಬೇಕಾಗ್ತೈತಿ. ಈ ಕುಕ್ಕರ್ ಮುಚ್ಚಿಟ್ಬಿಡೋಣಂತ. ಅಷ್ಟರಲ್ಲಿ ಪಟ್ ಅಂತ ಇದು ಕುಕ್ಕರ್ ಆಗೋರಾಗ ನಾವು ಇದಕ್ಕೆ ಬೀನ್ಸ್ ಪಲ್ಯಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಗ್ಗರಣೆ ತೊಗೊಂಬರೋಣಂತ. ಒಗ್ಗರಣೆಗೆ ನಾ ಇಲ್ಲಿ ಕಡಾಯಿ ಇಟ್ಟೀನಿ. ಅದ್ರೊಳಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿನಿ, ಜೀರಿಗೆ ಹಾಕ್ಕೊಳಕತ್ತೀನಿ ರೀ ಸದ್ದ. ಹಾಕ್ಕೊಂಡು ಒಂದು ಸ್ವಲ್ಪ ಚಟಪಟ ಅನ್ನಲಿ. ಒಂದು ಸ್ವಲ್ಪ ಸಿಡಿದ ಕೂಡಲೇ ಈಗ ಏನು ಮಾಡೋಣಂತಂದ್ರೆ ಹಿಂಗೆ ಹಾಕೊಳ್ಳೋಣ. ಮೇಯ್ನೇ ಹಿಂಗೆ ಹಾಕೊಳ್ಳೋಣಂತ. ಹಿಂಗೆ ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ ಹಿಂಗೆ ನೋಡ್ಬೋದು. ಹಿಂಗೆಲ್ಲ ನೀಟಾಗಿ ಫ್ರೈ ಆದ ಕೂಡಲೇ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳಕತ್ತೀನಿ ರೀ. ಕಡಲೆಬೇಳೆ ಹಾಕ್ಕೊಂಡು 1 ಚಮಚದಷ್ಟು ನಾ ಇಲ್ಲಿ ಉದ್ದಿನಬೇಳೆ ಹಾಕ್ಕೊಳಕತ್ತೀನಿ. ಉದ್ದಿನಬೇಳೆ ಹಾಕ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ಸ್ವಲ್ಪ ಕೆಂಪಾದಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣಂತ. ಈ ಸದ್ದ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಗಡ್ಡೆಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಒಗ್ಗರಣೆಗೆ ಹಾಕೋದೈತಿ. ಇದೇನೈತಿ ಮಿಕ್ಸರ್ ಮಾಡ್ಕೊಂಬರೋದೈತಿ ಇದು ಮಸಾಲ. ಸೊ ಹಾಗಾಗಿ ಇದನ್ನು ಚೆಂದಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಒಣ ಕೊಬ್ಬರಿ ಸೇರಿಸ್ಕೊಂಡು, ಭಾಳ ಬೇಡ, ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಕೆಂಪಾಗಲಿ ಕೊಬ್ಬರಿ. ಅಲ್ಲಿ ತಾನೇ ಏನು ಮಾಡೋನು ಆದಮೇಲೆ ಏನು ಮಾಡೋನು ಮಿಕ್ಸರ್ಗೆ ಹಾಕೊಂಬರೋಂತ. ಮಿಕ್ಸರ್ ಗಿರ್ರ ಮಾಡಿ ಮಿಕ್ಸರ್ಗೆ ಹಾಕೊಂಡು ತೀರಾ ಸಣ್ಣ ಬೇಡ, ಅವಳು ಆದರೂ ಸಾಕ್ರಿ. ಅದು ಮಿಕ್ಸರ್ ಮಾಡ್ಕೊಂಬರೋಣಂತ. ಮಿಕ್ಸರ್ ಮಾಡ್ಕೊಂಬಂದು ಈಗ ಒಗ್ಗರಣೆ ಅದೇ ಪ್ಯಾನಾಗೆ ಒಗ್ಗರಣೆ ತೊಗೊಳಕತ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತೀನಿ. ಆ್ಯಸ್ ಯೂಶ್ವಲ್ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣಂತ. ಸ್ವಲ್ಪ ಸಿಡಿಲಿ, ಇದು ಚಟಪಟ ಸಿಡಿದ ಕೂಡಲೇ ನೆಕ್ಸ್ಟ್ ಒಂದು ಚೂರು ಜೀರಿಗೆ ಹಾಕ್ಕೊಂಡು ಈಗ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣಂತ. ಒಗ್ಗರಣೆ ನಾರ್ಮಲ್ ಒಂದು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮೇಲೆ ಉಳ್ಳಾಗಡ್ಡಿ, ನಾ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ, ಮೀಡಿಯಮ್ ಸೈಜು ಉದ್ದುದಕ್ಕೆ ಹೆಚ್ಕೊಂಡು ಹಾಕೋರಿ. ನೋಡ್ಕೊರಿ, ಉಳ್ಳಾಗಡ್ಡಿ ಸಣ್ಣ ಬೇಕಾದ್ರೆ ಹೆಚ್ಕೋಬೋದು, ದೊಡ್ಡದು ಅದು ಆಪ್ಷನ್ ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಇಲ್ಲಿ ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ. ಎಲ್ಲ ಕೂಡಿ ಚೆಂದಾಗ ನೀಟಾಗಿ ಸ್ವಲ್ಪ ಕೆಂಪಾಗಲಿ ಉಳ್ಳಾಗಡ್ಡಿ. ಆದ ಕೂಡಲೇ ನಾವೇನು ಮಿಕ್ಸರ್ಗೆ ಮಾಡ್ಕೊಂಬಂದಿದ್ವಲ್ಲ ರೀ ಪೌಡರ್, ಆ ಪೌಡರ್ನ ಏನೈತಲ್ಲ ನಾವು ಇದಕ್ಕೆ ಕಡಲೆಬೇಳೆ ಪೌಡರ್ ಏನೈತಲ್ಲ ಅದು ಪೌಡರ್ನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ನೀಟಾಗಿ ಇದನ್ನು ಚೆಂದಾಗ ಕೈ ಆಡಿಸ್ಕೊಂಡು ಸ್ವಲ್ಪ ಅದು ಫ್ರೈ ಆಗಬೇಕು. ಕಡಲೆಬೇಳೆ ಅದೇನು ಮಿಕ್ಸರ್ ಮಾಡ್ಕೊಂಬಂದಿದ್ವಲ್ಲ ಎಣ್ಣೆಯಾಗಿ ಫ್ರೈ ಆಗುತ್ತಾನೆ. ಅದು ಆಲ್ರೆಡಿ ಅಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಆಗಿತ್ತು, ಬಟ್ ಸ್ಟಿಲ್ ಇಲ್ಲಿ ಹೊಂದ್ಕೋಬೇಕು ಉಳ್ಳಾಗಡ್ಡಿ ಜೋಡಿ. ಹಂಗೆ ಫ್ರೈ ಮಾಡಿಕೊಂಡು ನೀಟಾಗಿ ಕೈ ಆಡಿಸ್ಕೊರಿ. ಮೇಲೊಂದು ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ನಿಮ್ಗೆ ನೋಡ್ಕೊರಿ, ನಿಮ್ಗೆ ಉಪ್ಪು ಎಷ್ಟು ಬೇಕಾಗ್ತೈತೆ ನೋಡಿಕೊಂಡು ನೀವು ಉಪ್ಪು ಸೇರಿಸ್ಕೊರಿ. ಸದ್ಯ ಉಪ್ಪು ಸೇರಿಸ್ಕೊಂಡು ಇನ್ನೊಮ್ಮೆ ನೀಟಾಗಿ ಎಲ್ಲ ಕೂಡಿ ಹೊಂದ್ಕೊಳ್ಳೋ ಹಂಗೆ ನೀಟಾಗಿ ಕೈ ಆಡಿಸ್ಕೊಂಡು ಈ ಕುಕ್ಕರ್ ಆಗೈತ್ರಿ, ಸ್ವಲ್ಪ ನೋಡ್ಕೊಂಬರೋಣಂತ ಅದು ಬೆಂದಾವನ್ ಅಂತೇಳಿ. ಈಗ ನೋಡಿರಿ ಎಷ್ಟು ಚಂದ ಬೆಂದಾವ ಇವು ಬೀನ್ಸ್. ಅದು ಈಗೇನು ಮಾಡೋಣ, ಅದನ್ನು ಒಗ್ಗರಣೆ ಏನು ತೊಗೊಂಡಿದ್ವಲ್ಲ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಮಿಕ್ಸ್ ಮಾಡಿಕೊಂಡು ಬೀನ್ಸ್ ಒಳಗಡೆ ನೀಟಾಗಿ ಅದು ಹೊಂದ್ಕೊಳ್ಳೋ ಅಷ್ಟು ನೀಟಾಗಿ ಚೆಂದಾಗ ಕೈ ಆಡಿಸ್ಕೋಬೇಕಾಗ್ತೈತಿ. ಕೈ ಆಡಿಸ್ಕೊಂಡ್ರೆ ಬೀನ್ಸ್ ಪಲ್ಯ ರೆಡಿ. ಈಗ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣಂತ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬೀನ್ಸ್ ಪಲ್ಯ ರೆಡಿ ಆತ್ರಿ. ನೋಡಿದ್ರಲ್ರಿ, 3-4 ಥರ ತೋರಿಸಿದೆ. ಭಾಳ ಅಂದ್ರೆ ಭಾಳ ಎಲ್ಲ ಈಸಿ ಅದಾವೆ, ಭಾಳ ಚಲೋ ಅದಾವೆ. ಎಲ್ಲ ಲಕ್ಷ್ಮೀ ದೇವಿಗೆ ಇಷ್ಟ ಆಗುವಂಥ ನೈವೇದ್ಯಗಳಿವೆಲ್ಲ. ಮತ್ತು ಚಪಾತಿ ಮತ್ತು ಮೊಸರನ್ನ ಮತ್ತು ಕೋಸಂಬರಿ ನಾನು ನಿಮಗೆ ಅರ್ಲಿ ರೆಸಿಪಿಯಲ್ಲಿ ತೋರಿಸಿನಿ. ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.